ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ದೇವರ ಮಂದೆಗೆ, ದೇವರ ಸಭೆಗೆ, ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾನು ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಂತ ಭಾಗ ಯಾಕೋಬನು ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 12ರಿಂದ 15 ವಚನಗಳ ತನಕ. ಯಾಕೋಬನು ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 12ರಿಂದ 15 ವಚನಗಳ ತನಕ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ. ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಕೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಸದ್ಯದಲ್ಲಿ ಈ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆಗಾಗಿ ಸಹೋದರ ಡೇವಿಡ್ ಉಡುಪಿ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿ. ಜಾನ್ ಡೇವಿಡ್ ಅವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧನು ಪರಿಶುದ್ಧನು ನಮ್ಮೆಲ್ಲರ ಕುರುಬನಾದ ಪರಲೋಕದ ನಮ್ಮ ತಂದೆಯೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈ ಬೆಳಗಿನ ಜಾವದಲ್ಲಿ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಬಂದು ಸೇರಿದ್ದೇವಪ್ಪ. ಒಂದೇ ಮನಸ್ಸುಳ್ಳವರಾಗಿ ಎಲ್ಲಿ 2-3 ನಿನ್ನ ನಾಮದಲ್ಲಿ ಒಂದು ಸೇರುತ್ತಾರೋ ಅವರ ಮಧ್ಯೆ ನಾನು ಇದ್ದೇನೆ ಎಂದು ಹೇಳಿದ ದೇವರೇ ಅಪ್ಪ ತಂದೆ, ನಮ್ಮ ಮಧ್ಯೆ ಇದ್ದು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರನ್ನು ಕೊಟ್ಟು ಸಮಾರ್ಗದಲ್ಲಿ ನಡೆಸುವ ದೇವರೇ, ನಿನಗೆ ಸ್ತೋತ್ರ. ಈ ಒಳ್ಳೆ ದಿವಸವನ್ನು ನಮಗೆ ಕೊಟ್ಟಿದ್ದೀವಿ. ನಿನ್ನ ರಾತ್ರಿ ಒಳ್ಳೆ ವಿಶ್ರಾಂತಿ, ಸುಖಕರವಾದ ನಿದ್ರೆಯನ್ನು ಕೊಟ್ಟು ಬೆಳಗಿನ ಜಾವದಲ್ಲಿ ಅಪ್ಪ ನಿನ್ನ ಸನ್ನಿಧಾನದಲ್ಲಿ ಇರುವಂತದ್ದು ಎಷ್ಟೋ ಸಂತೋಷಕರವಾಗಿದೆ. ಬೆಳಗಿನ ಮುಂಜಾನೆಯಲ್ಲಿ ಅಪ್ಪ ತಂದೆ ನಿನ್ನ ವಾಕ್ಯಗಳನ್ನು ಮೊದಲು ಕೇಳುವಂತಹ ವಾಕ್ಯ, ಹೌದಪ್ಪ, ಆ ಭಾಗ್ಯವನ್ನು ನಮಗೆ ಕೊಟ್ಟಿದ್ದೀನಿ. ನಿಮಗೆ ಸ್ತೋತ್ರ. ಎಷ್ಟೋ ಮಂದಿ ಅಪ್ಪ ತಂದೆ ಇವತ್ತಿನ ದಿವಸವನ್ನು ನೋಡದೇ ಇದ್ದರೂ, ಹೌದಪ್ಪ ತಂದೆ, ನಮಗಾದರೂ ನೀನು ಆರಿಸಲ್ಪಟ್ಟ ಜನಾಂಗ, ಜಗತ್ತುತ್ಪತ್ತಿ ಮುಂಚೆ ಇಂಥವರೇ ನಿನ್ನನ್ನು ಆರಾಧಿಸಬೇಕು, ಸ್ತುತಿಸಬೇಕು ಅಂತ ಆರಿಸಲ್ಪಟ್ಟ ಜನಾಂಗ, ಹೌದಪ್ಪ ತಂದೆ, ನಾವು ನಿನ್ನ ಸನ್ನಿಧಾನದಲ್ಲಿ ಒಂದೇ ಮನಸ್ಸುಳ್ಳವರಾಗಿ ಸಣ್ಣ ಮಂದೆಯಾಗಿ ನಾವು ಸೇರಿದ್ದೇವಪ್ಪ. ಹೌದಪ್ಪ ತಂದೆ, ನಾವು ಬೇಡುವರಾಗಿದ್ದೇವಪ್ಪ ತಂದೆ. ಹೌದಪ್ಪ, ನಿನ್ನ ವಾಕ್ಯ ಹೇಳುತ್ತೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಸಿದ್ದರೆ ಏನು ಬೇಕಾದ್ರೂ ಬೇಡಿಕೊಳ್ಳಿರಿ, ಅದು ದೊರೆಯುವುದೆಂದು ನಿನ್ನ ವಾಕ್ಯ ಹೇಳುವಾಗ ನಾವು ನಿನ್ನಲ್ಲಿ ಇದ್ದುಕೊಂಡು ಅಪ್ಪ ತಂದೆ, ಹೌದಪ್ಪ, ಇವತ್ತು ನಮ್ಮ ಜೀವಿತದಲ್ಲಿ ಅಪ್ಪ ತಂದೆ ನೀನೊಂದು ಉದ್ದೇಶವನ್ನು ಇಟ್ಟಿದ್ದಿ. ಹೌದಪ್ಪ, ಅವಕಾಶಗಳು ಒದಗಿ ಬರಲಿ, ಆ ಉದ್ದೇಶವನ್ನು ಪೂರೈಸುವುದಕ್ಕೆ ಅಪ್ಪ ತಂದೆ ನಿನ್ನ ಸುಚಿತ್ತವನ್ನು, ಹೌದಪ್ಪ ತಂದೆ, ಪೂರೈಸಲಿಕ್ಕೆ ನೀನೇ ನಮ್ಮ ಜೀವಿತದಲ್ಲಿ ಪ್ರಯಾಸ ಪಡುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಬೆಳಗಿನ ಜಾವದಲ್ಲಿ ಸೇರಿ ಬಂದಂತ ಎಲ್ಲರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಒಬ್ಬೊಬ್ಬರನ್ನು ಅಪ್ಪ ತಂದೆ ನೀನು ಹೆಸರಾಗಿ ಆಶೀರ್ವದಿಸಬೇಕು. ಇವತ್ತು ಕೊಡುವಂತ ವಾಕ್ಯಗಳು ಅಪ್ಪ ನೀವೇ ಆ ಕೊಟ್ಟುವಂತ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನೀನು ಮಾತನಾಡುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಯಾವುದಪ್ಪ, ವಾಕ್ಯವನ್ನು ಕೊಡುವಂತ ಸೇವಕರನ್ನು ಆಶೀರ್ವದಿಸು, ಬಲಪಡಿಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ಸೇರಿ ಬಂದಂತ ಎಲ್ಲರನ್ನು ಹಾಗೆ ಸೇರಿ ಇನ್ನು ಬರುವಂತ ಎಲ್ಲರೂ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ ಅಪ್ಪ ತಂದೆ. ನೀನು ಮಹಿಮೆ ಹೊಂದಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ಇವತ್ತಿನ ದಿವಸದಲ್ಲಿ ಅಪ್ಪ ತಂದೆ ನೀನು ಯಾವ ಮನ್ನವನ್ನು ಕೊಡುತ್ತೀಯೋ ಅದನ್ನಪ್ಪ ನಾವು ಸೇವಿಸಿ ಆ ವಾಕ್ಯಗಳನ್ನು ನಾವು ನಮ್ಮ ಜೀವಿತದಲ್ಲಿ ಜೀರ್ಣಿಸಿಕೊಂಡು ಆ ವಾಕ್ಯಗಳ ಅನುಸಾರವಾಗಿ ನಾವು ಜೀವಿಸಲಪ್ಪ ತಂದೆ. ನೀನು ನಮಗೆ ನೀನು ಕೃಪೆಯನ್ನು ಕೊಡಬೇಕಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ಪ್ರಾರಂಭದಿಂದ ಕೊನೆವರೆಗೂ ನಿನ್ನ ಒಡೆತನವನ್ನು ನಾವು ಬೇಡುವರಾಗಿದ್ದೇವೆ. ನೀನು ನಮ್ಮ ಜೊತೆಗಾರನಾಗಿದ್ದು ನಡೆಸಲು ಬೇಡುತ್ತೇನೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಆಮೆನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಸಹೋದರ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಬೆಳಗಿನ ಜಾವದಲ್ಲಿ ಒಂದು
ಕೀರ್ತನೆಯನ್ನು ಹಾಡಿಕೊಳ್ಳೋಣ. 293ನೇ ಕೀರ್ತನೆ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳಿದುಕೊಂಡಿದ್ದೆ. ನಮ್ಮ ಮೊಬೈಲ್ ಅನ್ನ ಮ್ಯೂಟ್ ಮಾಡಿಕೊಂಡು ನಾವು ಹಾಡನ್ನ ಹಾಡಿಕೊಳ್ಳೋಣ. ಯಾರ್ದು ಮನೇಲಿ 2 ಡಿವೈಸ್ ಅನ್ನ ಆನ್ ಮಾಡಿರ್ಬೇಕು. ಅದರಿಂದ ನಾವು ಪ್ರಾರ್ಥನೆ ಮಾಡುವಾಗ ಅಥವಾ ವಾಕ್ಯ ಹೇಳುವಾಗ ಅದು ಎಕೋ ಬರ್ತದೆ. ದಯಮಾಡಿ ಅದನ್ನ ಗಮನಿಸಿ. ಯಾವ್ದಾದ್ರು 2 ಡಿವೈಸ್ ಇದ್ರೆ ಸ್ವಲ್ಪ ದೂರ ಹೋಗಿ ಇನ್ನೊಂದು ಮೊಬೈಲ್ ಇಟ್ಕೊಂಡು ಕೇಳಿದ್ರೆ ಅದು ಅದು ಎಕೋ ಆಗೋದಿಲ್ಲ. ಅಥವಾ ಒಂದನ್ನ ಆಫ್ ಮಾಡಿದ್ರೆ ಸರಿಯಾಗಿ ಹಾಡನ್ನು ಹಾಡಿಕೊಳ್ಳೋದು. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆಯಲ್ಲ ಬಲ್ಲವನಾಗಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆಯಲ್ಲ ಬಲ್ಲವನಾಗಿರುತ್ತೀ. ನಾನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳಲು ಎಲ್ಲಿಗೆ ಹೋಗಲಿ? ನಾನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇಲಕ್ಕೆ ಏರಿ ಹೋದರು ಅಲ್ಲಿಯೂ ನೀನಿರುತ್ತೀ, ಪಾತಾಳಕ್ಕಿಳಿದು ಮರೆಯಾದರು ಅಲ್ಲಿಯೂ ನೀನಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆಯಲ್ಲ ಬಲ್ಲವನಾಗಿರುತ್ತೀ. ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವ ನೀನೇ, ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ನಿರ್ಮಿಸಿದ್ದೀ. ಇಂಥ ನಿನ್ನ ಜ್ಞಾನವು ಆಶ್ಚರ್ಯವಾಗಿದೆ, ಅದೆಷ್ಟೋ ಉನ್ನತವಾದದ್ದು ನನಗೆ ನಿಲುಕದು. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆಯಲ್ಲ ಬಲ್ಲವನಾಗಿರುತ್ತೀ. ದೇವಾ ನನ್ನನ್ನು ಪರೀಕ್ಷಿಸಿ ಹೃದಯ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆಗಳನ್ನು ಎಲ್ಲ ನೀನೇ ಶೋಧಿಸು. ಕೇಡಿನ ಮಾರ್ಗದಿಂದಲೂ ನನ್ನನ್ನು ತಪ್ಪಿಸು, ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆಯಲ್ಲ ಬಲ್ಲವನಾಗಿರುತ್ತೀ. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಲಿ ಬಂದಿರುವಂತಹ ದೇವರ ಮಂದೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುವಂತಾಗಿದ್ದೇನೆ. ದಾವೀದನು ಯಾವಾಗಲೂ ಉದಯದಲ್ಲಿಯೇ ದೇವರನ್ನ ಸಂಕೀರ್ತನೆಗಳಿಂದ ಮುಂಗೊಳ್ಳುತ್ತೇನೆಂಬುದಾಗಿ ಕೀರ್ತನೆಯಲ್ಲಿ ಬರೆಯುವಂತನಾಗಿದ್ದ. ಯೇಸು ಕ್ರಿಸ್ತನು ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ಬಂದು ತನ್ನ ಸುವಾರ್ಥ ಸೇವೆಗಾಗಿ ಬೇಕಾದ ಬಲಕ್ಕಾಗಿ
ತಂದೆಯಾದ ದೇವರಲ್ಲಿ ಬೇಕಾದ ಕೃಪೆಯನ್ನ ಹೊಂದುವುದಕ್ಕಾಗಿ ಪ್ರತಿದಿನವೂ ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ಮಕ್ಕಳಾದಂತ ನಾವು ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವುದನ್ನ ಅಭ್ಯಾಸ ಮಾಡಿಕೊಳ್ಳುವುದಾದರೆ ನಾವು ಪರಲೋಕದ ಸ್ವಭಾವಗಳಲ್ಲಿ ಹೆಚ್ಚಿನ ಪಾಲನ ಹೊಂದಿದವರಾಗಿ ಕ್ರಿಸ್ತನಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನ ಮಾಡುವವರು ಹಾಗೂ ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸುವವರು, ದೇವರ ರಾಜ್ಯವನ್ನ ಬಹಳ ಹತ್ತಿರಕ್ಕೆ ಸಮೀಪಿಸಿದವರು ನಾವು ಆಗುವಂತವರಾಗಿದ್ದೇವೆ. ಬೆಳಗಿನ ಜಾವದಲ್ಲಿ ನಮ್ಮ ಹೃದಯವು ಕ್ರಿಸ್ತನನ್ನ ಎದುರು ನೋಡುವುದಕ್ಕಾಗಿ, ತಂದೆಯಾದ ದೇವರ ಮುಖ ದರ್ಶನವನ್ನ ನೋಡುವುದಕ್ಕಾಗಿ ಹಂಬಲಿಸುವಾಗ ನಮ್ಮನ್ನ ನಾವು ಕ್ರಿಸ್ತನ ಕ್ರೂಜೆಯ ಬಳಿಗೆ, ಆತನ ಪರಿಶುದ್ಧವಾದ ಸನ್ನಿಧಾನದ ಬಳಿಗೆ ಕರೆದುಕೊಂಡು ಬರಲು ಸಾಧ್ಯವಾಗುವಂತದ್ದಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಯಾಕೋಬನು ಬೆಳಗಿನ ಜಾವದಲ್ಲಿ ನಮಗೆ ಈ ಮಾತುಗಳನ್ನ ತಿಳಿಸುವಂತನಾಗಿದ್ದಾನೆ. 1ನೇ ಅಧ್ಯಾಯ 12-15 ವಚನ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡುತ್ತಾನೆ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ. ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಸದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಸೆಯು ಬಸರಾಗಿ ಪಾಪವನ್ನು ಹೇರುತ್ತದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ನಡೆಯುತ್ತದೆ. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ಮಾನವನ ಹೃದಯವನ್ನ ಪಾಪದ ಬಂಧನದಲ್ಲಿ ಸಿಕ್ಕಿಸುವಂತ ಒಂದು ದೊಡ್ಡ ಸಮಸ್ಯೆ ಆಸೆ ಎಂಬುದಾಗಿ ನಾವು ನೋಡುವಂತರಾಗಿದೆ. ಹವ್ವಳು ಆ ಒಳ್ಳೆಯದರ ಕೆಟ್ಟದರ ಮರದ ಹಣ್ಣನ್ನ ನೋಡಿ ಅದರ ಆಕರ್ಷಕವಾದ ಬಣ್ಣಕ್ಕೆ ಮನಸೋತು ಅದನ್ನ ತಿನ್ನುವ ಆಸೆಯನ್ನ ಹೊಂದದಿದ್ದರೆ ಆಕೆಯ ಮುಖಾಂತರವಾಗಿ ಮಾನವನು ಪಾಪವನ್ನ ಮಾಡಲು ಪರಿಸ್ಥಿತಿಯೇ ಎದುರಾಗುತ್ತಿರಲಿಲ್ಲ. ಆದರೆ ಸೈತಾನನು ಒಡ್ಡಿದಂತ ಬಲೆಗೆ ಅವಳು ಸಿಕ್ಕಿದ್ದರಿಂದ ನಂತರ ತಾನೂ ತಿಂದು ತನ್ನ ಗಂಡನಿಗೂ ಅದನ್ನು ತಿನ್ನುವುದಕ್ಕೆ ಕೊಟ್ಟ ನಿಮಿತ್ತ ಇವತ್ತು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಈ ಆಸೆಯು ಈ ಭೂಮಿ ಮೇಲೆ ಕಂಡಂತದ್ದೆಲ್ಲವನ್ನ ಬಯಸುವಂತೆ ಮನುಷ್ಯನ ಪ್ರೇರೇಪಿಸುವಂತದ್ದಾಗಿ. ಆಸೆ ಮಾನವನ ಜೀವಿತದಲ್ಲಿ ಒಳ್ಳೆಯದನ್ನ ಮಾಡುವುದಕ್ಕಾಗಿ ಇರುವುದಾದರೆ ಅದು ಉತ್ತಮವಾದಂತ ಕಾರ್ಯಗಳನ್ನ ಮಾಡುವಂತದ್ದಾಗಿ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ಇತರರನ್ನ ಗೌರವಿಸಲು, ಇತರರನ್ನ ಸನ್ಮಾನಿಸಲು, ಇತರರಿಗಾಗಿ ಬದುಕಲು, ಇತರರಿಗೆ ಒಳ್ಳೆಯದನ್ನ ಬಯಸಲು, ಇತರರ ಕಷ್ಟ ಸುಖಗಳಲ್ಲಿ ಭಾಗಿಗಳಾಗಲು, ಇತರರನ್ನ ಪ್ರೀತಿಸಲು ಬಯಸುವಂತ ಆಸೆಗಳನ್ನ ಹೊಂದಿದವರಾದರೆ ಅದು ನಿತ್ಯ ಜೀವಕ್ಕೆ ನಡೆಸುವಂತದ್ದಾಗಿ. ಆದರೆ ಒಬ್ಬ ವ್ಯಕ್ತಿ ಇತರರ ಕೇಡನ್ನ ಬಯಸುವಂತ ಮನಸ್ಸಿಗೆ, ದುರಾಸೆಗಳಿಗೆ ಒಪ್ಪಿಸುವುದಾದರೆ, ಸ್ವಾರ್ಥದ ಬಲೆಗೆ ಬಿದ್ದು ವೇಷದ ಕಿಡಿಗೆ ಹತ್ತಿಕೊಂಡು ಇತರರ ಕೇಡನ್ನೇ ಬಯಸುತ್ತಾ ಬದುಕುವುದಾದರೆ ಅದು ನಿತ್ಯವಾದಂತ ಮರಣಕ್ಕೆ ಮನುಷ್ಯನನ್ನ ನಡೆಸುವಂತದ್ದಾಗಿ. ಯಾಕೋಬನು ಇಲ್ಲಿ ದೇಹದ ಮೇಲೆ ಮುಂದಾಗುವಂತಹ ಒಂದು ದೊಡ್ಡ ಅಪಾಯವನ್ನ ತಿಳಿಸುವಂತನಾಗಿದ್ದಾರೆ. ಯೇಸು ಸ್ವಾಮಿ ಯೆಹೋವ ದೇವರು ಇಸ್ರಾಯೇಲರಿಗೆ 2 ಮಾರ್ಗಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಒಂದು ಜೀವದ ಮಾರ್ಗ, ಇನ್ನೊಂದು ಮರಣದ ಮಾರ್ಗ. ಯಾವುದನ್ನು ಆರಿಸಿಕೊಳ್ತೀವಿ? ನನ್ನ ಧರ್ಮಶಾಸ್ತ್ರವನ್ನು, ನನ್ನ ಆಜ್ಞಾ ವಿಧಿಗಳನ್ನು ಕೈಕೊಂಡು ನಡೆಯುವುದಾದರೆ ಜೀವದ ಮಾರ್ಗಗಳನ್ನು ಆರಿಸಿಕೊಳ್ತೀವಿ. ಅವುಗಳನ್ನ ಮೀರಿ ನಡೆಯುವುದಾದರೆ ಮರಣದ ಮಾರ್ಗವನ್ನು ಆರಿಸಿಕೊಳ್ಳುವಂತ ಹಕ್ಕನ್ನು ನಿಮಗೆ ಕೊಟ್ಟಿದ್ದೇನೆ. ನೀವು ಒಳ್ಳೆಯದನ್ನೇ ಆರಿಸಿಕೊಂಡು
ಒಳ್ಳೆಯದನ್ನ ಪಡೆದುಕೊಳ್ಳಬೇಕೆಂಬುದೇ ನನ್ನ ಆಸೆ ಎಂಬುದಾಗಿ ಇಸ್ರಾಯೇಲ್ ಜನಾಂಗಕ್ಕೆ ತಿಳಿಸುವಾಗ ನಾವು ನೋಡ್ತೇವೆ. ಅವರು ಮುಂದೆ ಬರುತ್ತಾ ಬರುತ್ತಾ ಕೇಡಿನ ಮಾರ್ಗಗಳನ್ನೇ ಆರಿಸಿಕೊಂಡು, ಅಂದರೆ ದೇವರ ಚಿತ್ತಕ್ಕೆ ವಿರೋಧಕವಾದ ಕಾರ್ಯಗಳನ್ನು, ದೇವರ ಆಜ್ಞೆಗಳನ್ನ ಮೀರುವಂತ ಕಾರ್ಯಗಳನ್ನು ಆರಿಸಿಕೊಂಡರು. ಅದರಿಂದ ಇಸ್ರೇಲ್ ಜನಾಂಗವು ದಿನದಿಂದ ದಿನಕ್ಕೆ ಸಂಕಷ್ಟಕ್ಕೂ, ನೋವಿಗೂ, ದುಃಖಕ್ಕೂ ಒಳಗಾಗಬೇಕಾಯಿತು. ಮನುಷ್ಯರೆಲ್ಲರೂ ಹಾಗೆಯೇ ಸೈತಾನನು ಪ್ರತಿಯೊಂದು ಹೃದಯಗಳಲ್ಲಿ ತನ್ನ ಹಣಜಿಯನ್ನ ಬಿತ್ತಿದ. ಇವತ್ತು ಆ ಹಣಜಿಯು ನಮ್ಮ ಹೃದಯವನ್ನ ಆವರಿಸಿಕೊಳ್ಳುತ್ತದೆ. ಆದುದರಿಂದಲೇ ಈ ಭೂಮಿ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ರೀತಿಯಲ್ಲಿ ದುಷ್ಟತ್ವಗಳನ್ನ ತನ್ನ ಜೀವಿತದಲ್ಲಿ ನಡೆಸುವಂತ ಹಂಬಲವನ್ನ ಹೊಂದಿದವನಾಗಿ ದುಷ್ಟತ್ವದ ಕಾರ್ಯಗಳನ್ನ ಆಶಿಸುವಂತವನಾಗಿ. ಉದಾಹರಣೆಗೆ, ಈ ಭೂಮಿ ಮೇಲೆ ಸ್ವಾರ್ಥಕ್ಕಾಗಿ ಬದುಕುವಂತ, ಸ್ವಾರ್ಥ ಚಿಂತನೆಗಾಗಿ ಜೀವಿಸುವಂತ, ತಮ್ಮ ಸ್ವಾರ್ಥಕ್ಕಾಗಿ ಭೂಮಿ ಮೇಲೆ ಮನುಷ್ಯರು ಇತರರ ಯಾವುದೇ ರೀತಿಯಾದಂತ ಸಂಕಷ್ಟಗಳನ್ನ ಯೋಚನೆ ಮಾಡದೆ, ಇತರರ ಜೀವಿತದಲ್ಲಿ ಆಗುವ ಪರಿಣಾಮಗಳನ್ನ ಗಮನಿಸದೆ ಆತುರ ಪಡುತ್ತಾ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳಲು ಬೇಕಾದ ಎಲ್ಲಾ ವಿಧವಾದ ಅನ್ಯಾಯ ಅಕ್ರಮಗಳನ್ನ ಮಾಡಿ ಬದುಕಲು ಪ್ರಯಾಸ ಪಡುವಂತ. ಕೇವಲ ಮನುಷ್ಯನು ಸ್ವಾರ್ಥ ಚಿಂತಕನಾಗಿ ಬದುಕುವುದರಿಂದ ಈ ಭೂಮಿ ಮೇಲೆ ತನಗೆ ತನ್ನ ದುರಾಶೆಗಳನ್ನ ಪೂರೈಸಿಕೊಳ್ಳುವುದಕ್ಕಾಗಿ ಎಲ್ಲಾ ವಿಧವಾದಂತ ಅಕ್ರಮಗಳನ್ನ ಮಾಡುವಂತವನಾಗಿದ್ದ. ಕೆಲವು ಸಾರಿ ಮನುಷ್ಯನು ಇದನ್ನ ಸ್ವಾಭಾವಿಕ, ಎಲ್ಲರೂ ಮಾಡ್ತಾರೆ, ಇದರಲ್ಲಿ ನಾನೇನು ಪ್ರತ್ಯೇಕವಾದವನಲ್ಲ, ಇದರಿಂದ ನನ್ನೊಬ್ಬನಿಗೆ ಏನು ದೊಡ್ಡ ನಷ್ಟ ಉಂಟಾಗುವುದಿಲ್ಲ, ಎಲ್ಲರಂತೆ ನಾನು ಬದುಕಿಸ್ತೇನೆ. ಪ್ರತಿಯೊಬ್ಬ ಮನುಷ್ಯನು ಆಸೆ ಪಡುವುದು ನಿಜ, ಆದುದರಿಂದ ನನ್ನಲ್ಲಿರುವಂತ ಈ ಆಸೆಗಳು ತಪ್ಪೇನಲ್ಲ ಎಂಬುದಾಗಿ ಭಾವಿಸಿ ದಿನದಿಂದ ದಿನಕ್ಕೆ ಆತನು ನಿರಂತರವಾದಂತ ತಪ್ಪುಗಳನ್ನ ಎಸಗುತ್ತಾ ಮುಂದೆ ಸಾಗುವಾಗ ಆತನ ಆಸೆಗೆ ಅಂತ್ಯವನ್ನ ತರುವಂತ ಸಮಯ. ದೇವರ ಮಕ್ಕಳಾದಂತ ನಮಗೆ ಸ್ವಾಮಿ ತನ್ನ ಸತ್ಯ ಸಂಗತಿಯನ್ನ ತಿಳಿಸುವಂತನಾಗಿದ್ದ. ದುಷ್ಟತ್ವದ ಮೇಲೆ ಕಣ್ಣಿಡುವಂತ ಪ್ರತಿಯೊಬ್ಬ ವ್ಯಕ್ತಿ ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗ್ತಾನೆ. ಈ ಭೂಮಿ ಮೇಲೆ ಮಾತ್ರವಲ್ಲದೆ ತಂದೆಯಾದ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸುವಾಗ ನ್ಯಾಯ ತೀರ್ಪಿನ ಗಳಿಗೆಯಲ್ಲಿ ಬರಬೇಕಾದಂತ ಬರುವಂತ ಪ್ರತಿಫಲವನ್ನ ಹೊಂದುವಂತವನಾಗಿದ್ದಾನೆ. ಅದಕ್ಕಾಗಿ ಸ್ವಾಮಿ ನಮ್ಮನ್ನ ಎಚ್ಚರಪಡಿಸುವಂತವನಾಗಿದ್ದಾನೆ. ನಮ್ಮ ಸತ್ಯವೇದದಲ್ಲಿ ಜ್ಞಾನೋಕ್ತಿ ಬರೆದಂತ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ ಮಾತುಗಳನ್ನು ಮನುಷ್ಯನಲ್ಲಿ ಹುಟ್ಟುವಂತ ಈ ಮೋಸಕರವಾದಂತ ಆಸೆ ಅದು ದೇವರಿಗೆ ಅಸಹ್ಯವಾದದ್ದು ಎಂಬುದಾಗಿ 6ನೇ ಅಧ್ಯಾಯ 17-19 ವಚನಗಳು. ಹೌದು, 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಯಾವ್ಯಾವೆಂದರೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು ಏಳೆ. ತನ್ನ ತಮ್ಮನಾದಂತ ಹೇಬೇಲನನ್ನ ಕೊಲ್ಲುವಂತ ಭಯಕ್ಕೆ ಕಾಯನಿಗೆ ಹುಟ್ಟುಕೊಂಡು ಇದು ಆತನಲ್ಲಿದ್ದಂತ ಅತಿಯಾದಂತ ಆಸೆ. ಆ ಆಸೆಯನ್ನು ಪೂರೈಸುವುದಕ್ಕಾಗಿ ಆತನು ಹಂಬಲಿಸ ಕೆಟ್ಟದ್ದನ್ನ ಅನೇಕರು ಬಹಳ ಇಷ್ಟಪಡ್ತಾರೆ. ಅದು ಎಷ್ಟು ಕ್ರೂರ ಎಂಬುದು ಗೊತ್ತಿದ್ರು ಸಹ ಅದನ್ನ ಮಾಡಲು ಆತರ ಹೇಗೆ ಆಸೆ ಪಟ್ಟದ್ದನ್ನ ತಿನ್ನೋದಕ್ಕೆ ಒಬ್ಬ ಮನುಷ್ಯನು ಇಷ್ಟಪಡ್ತಾನೆ, ಹಾಗೆ ಕೆಟ್ಟದ್ದನ್ನ ಮಾಡುವುದಕ್ಕೂ ಸಹ ಆತನು ಆತರ ಪಟ್ಟು ಅವಸರದಿಂದ ಆ ಕೆಲಸವನ್ನ ಮುಗಿಸುವುದಕ್ಕೆ ಪ್ರಯಾಸ ಪಡ್ತಕ್ಕಂಥ. ಕಾಯಿನನು ಅದನ್ನೇ ಮಾಡು, ಆದರೆ ಅದರ ದುರಂತ ಆತನ ಜೀವಿತದಲ್ಲಿ ಶಾಪವನ್ನ ತಂದು
ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ಇಂಥ ದುರಂತವನ್ನೇ ನೋಡುವುದಕ್ಕೆ ಸೈತಾನನು ಇಷ್ಟಪಡುವಂತ. ಹಾಗಾಗಿ ಆತನು ಇಂಥ ಕ್ರೂರವಾದ ದುರಾಶೆಗಳನ್ನ ಮಾನವನ ಜೀವಿತದಲ್ಲಿ ತುಂಬುವಂತನಾಗಿದ್ದಾನೆ. ದೇವರ ವಾಕ್ಯವು ನಮ್ಮನ್ನು ಎಚ್ಚರಪಡಿಸುತ್ತದೆ. ನಮ್ಮ ಹೃದಯವು ಯಾವತ್ತೂ ಕೂಡ ಇಂಥ ದುರಂತದ ದುಷ್ಟ ಆಶೆಗಳನ್ನ ಬಯಸಬಾರದು. ಯಾಕಂದ್ರೆ ಇವು ದೇವರಿಗೆ ಅಸಹ್ಯವಾಗಿ ಮತ್ತು ಇವುಗಳ ಮೇಲೆ ದೇವರು ತೀರ್ಪನ್ನ ಮಾಡ್ತಾನೆ. ಅದು ಯಾರು ಎಂದು ತಪ್ಪಿಸಿಕೊಳ್ಳಲಾರದಂತ ನ್ಯಾಯ ತೀರ್ಪಾಗಿದೆ. ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಹುಟ್ಟು. ಈ 7 ಗುಣಗಳಲ್ಲಿ ಯಾವುದಾದ್ರೂ ಒಂದು ನಮ್ಮ ಹೃದಯದಲ್ಲಿ ನೆಲೆಸಿದ್ದರು, ಕಾರ್ಯ ಮಾಡಿದರು, ನಮ್ಮನ್ನ ಪ್ರೇರೇಪಿಸಿದರು, ನಾವು ಈ ಎಲ್ಲಾ 7 ದುರಂತಗಳುಳ್ಳ ದುಷ್ಟ ಆಸೆಗಳನ್ನ ಬಯಸುವಂತರಾಗ್ತೇವೆ. ಅದಕ್ಕೆ ಸಿಗುವಂತ ಪ್ರತಿಫಲಕ್ಕೆ ನಾವು ಪಾತ್ರರಾಗ್ತೇವೆ. ಅದಕ್ಕಾಗಿ ಸ್ವಾಮಿ ನಮಗೆ ಈ ಮಾತುಗಳನ್ನ ಹೇಳ್ತಾರೆ. ಮುಯಿಗೆ ತೀರಿಸುವುದನ್ನ ದೇವರಿಗೆ ಬಿಟ್ಟು ಅದನ್ನ ನಾನೇ ನೋಡ್ಕೊಳ್ತೀನಿ. ಸಾಧ್ಯವಾದರೆ ಎಲ್ಲರದು ಒಳ್ಳೆಯದನ್ನೇ ಮಾಡಿ ಎಬ್ಬಿಸುವ ಪತ್ರಿಕೆಯಲ್ಲಿ ಪೌಲನು ತಿಳಿಸಿದ್ದಾರೆ. ಈ ಭೂಮಿ ಮೇಲೆ ದೇವರ ಮಕ್ಕಳು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ಆತನಿಗಾಗಿ ಜೀವಿಸುತ್ತಾ ಆತನ ಭರಣವನ್ನ ಎದುರು ನೋಡುತ್ತಿರುವಂತ ನಮ್ಮ ಹೃದಯದಲ್ಲಿ ಹುಟ್ಟುವಂತ ಬಯಕೆಗಳು, ಆಸೆಗಳು ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತವಕ ಪಡುವುದಕ್ಕೆ ಮಾತ್ರ ಸೀಮಿತವಾಗಿದೆ. ಉಂದರು, ತಿಂದರು, ಕುಡಿದರು, ಮತ್ತೇನು ಮಾಡಿದರು ದೇವರ ರಾಜ್ಯಕ್ಕಾಗಿ ಹಂಬಲಿಸುತ್ತಾ ಅವುಗಳನ್ನ ಮಾಡುವಂತರಾಗ. ಯಾವ ಕಾರಣಕ್ಕೂ ನಮ್ಮ ಹೃದಯದಲ್ಲಿ ಕೇಡನ್ನ, ಕೆಟ್ಟದ್ದನ್ನ ನಾವು ಬಯಸಬಾರದು. ಕೆಟ್ಟದ್ದು ಯಾವತ್ತೂ ಕೆಟ್ಟದ್ದು. ಕೆಟ್ಟದಕ್ಕೆ ದೇವರು ಕಾರಣನಲ್ಲ ಎಂಬುದಾಗಿ ಯಾಕೋಬನು ತಿಳಿಸ್ತಾರೆ. ಕೆಟ್ಟದ್ದೆಲ್ಲವೂ ಸೈತಾನನಿಂದ ಬರುವಂತದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯದ ನಾವು ನೋಡ್ತೇವೆ. ದೇವರ ಮಕ್ಕಳು ಯಾವತ್ತೂ ಕೂಡ ಪರಹಿತವನ್ನೇ ಬಯಸುತ್ತಾ, ಇತರರ ಒಳಿತಿಗಾಗಿ ಯೋಚಿಸುತ್ತಾ, ಇತರರ ಒಳಿತನ್ನೇ ಬಯಸುತ್ತಾ, ವೈರಿಗಳನ್ನು ಸಹ ಪ್ರೀತಿಸುವಂತ ಮನಸ್ಸುಳ್ಳವರಾಗಿರಬೇಕಿದ್ದಾರೆ. ಸ್ವಾಮಿ ವೈರಿಗಳನ್ನು ಪ್ರೀತಿಸಿರಿ ಎಂಬುದಾಗಿ ಅಂತ ಒಂದು ಒಳ್ಳೆಯ ಹೃದಯವನ್ನ ನಾವು ಪಡೆದುಕೊಂಡಾಗ ಮಾತ್ರ ಈ ಭೂಮಿ ಮೇಲೆ ನಮ್ಮ ಜೀವಿತ ಕರ್ತನಿಗೆ ಮೆಚ್ಚುಗೆಯಾದಂತಹ ಜೀವಿತವು, ಆತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನ ತಿಳಿದು ಆರಿಸಿಕೊಂಡಂತಹ ಜೀವಿತವು, ಆತನಿಗೆ ಮೆಚ್ಚುಗೆಯಾದದ್ದನ್ನೇ ಮಾಡಲು ಹಂಬಲಿಸುವಂತ ಹೃದಯವನ್ನ ಹೊಂದಿರುವಂತ ಜೀವಿತವೂ ಆಗಿರುತ್ತದೆ. ಪ್ರತಿದಿನ ನಾವು ನಮ್ಮ ದಿನವನ್ನ ಪ್ರಾರಂಭಿಸುವಾಗ ನಮ್ಮಲ್ಲಿ ಒಳ್ಳೆಯ ಹೃದಯ, ಒಳ್ಳೆಯ ಸ್ವಭಾವ, ಒಳ್ಳೆಯ ಆಲೋಚನೆಗಳನ್ನ ಹೊಂದಿದವರಾಗಿ ಪ್ರತಿ ದಿನದ ಹೆಜ್ಜೆಯನ್ನ ಆರಂಭ ಮಾಡುವುದಾದ್ರೆ ಆ ದಿನದ ಕೊನೆಯ ಆ ಒಂದು ಸಮಯದಲ್ಲಿಯೂ ಸಹ ನಾವು ಒಳ್ಳೆತನವನ್ನೇ ಬಯಸುತ್ತಾ ಒಳ್ಳೆಯದನ್ನ ಮಾಡಿದವರಾಗಿ, ಯೆಹೋವನು ಒಳ್ಳೆಯವನಾಗಿರುವುದರಿಂದ ಆತನ ಮಕ್ಕಳಾದ ನಾವು ಸಹ ಒಳ್ಳೆಯದನ್ನೇ ಮಾಡಿ ದೇವರನ್ನ ಘನಪಡಿಸಲು ಸಾಧ್ಯವಾಗುತ್ತದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ವೇಳೆಗೆ ಉತ್ತಮವಾದಂತ ಒಳ್ಳೆಯ ಹೃದಯವನ್ನು, ಒಳ್ಳೆಯ ಆಲೋಚನೆಗಳನ್ನು ಕರ್ತನ ಆತ್ಮನು ನಮ್ಮಲ್ಲಿ ಇಟ್ಟು ಆತನಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನ ಮಾಡುತ್ತಾ ಆತನನ್ನ ಮಹಿಮೆ ಪಡಿಸುತ್ತಾ ನಿತ್ಯ ಜೀವದ ಮಾರ್ಗದಲ್ಲಿ ನಡೆದು ನಿತ್ಯ ಜೀವಕ್ಕಾಗಿ ನಮ್ಮೆಲ್ಲರನ್ನು ಸಿದ್ಧಪಡಿಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ಮಾಡುವುದಕ್ಕಾಗಿ ನಾನು ಹೇಳಿಕೊಳ್ಳುವಂಥದ್ದು ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರು ಇದ್ದಾರೆ. ಅವರು ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡುವಾಗ ಈ ಕೆಲವೊಂದು ವಿಜ್ಞಾಪನೆಗಳು ನಿಮ್ಮ ಪ್ರಾರ್ಥನೆಯಲ್ಲಿ ಇರ್ಲಿ ಎಂಬುದಾಗಿ ಬೇಡ್ಕೊಳ್ತೇನೆ. ಸಹೋದರ ಜಯರಾಮ್ ವೆಂಕಟೇಶ್ ಅವರಿಗೋಸ್ಕರ, ಜಯರಾಮ್ಗೋಸ್ಕರ, ವೆಂಕಟೇಶ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಹಾಗೂ ನಮ್ಮ ರಾಜ್ಯದಲ್ಲಿ ನಡೆಯುತ್ತಿರುವ
ಬೆಳವಣಿಗೆಗಾಗಿ, ಸರ್ಕಾರದ ಬೆಳವಣಿಗೆಗಾಗಿ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯ ಹಾದಿ ತಪ್ಪುವಂತ ಮಟ್ಟಕ್ಕೆ ಹೋಗ್ತಾ ಇದೆ. ದೇವರು ಈ ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಬೇಕು. ಉತ್ತಮವಾದಂತ ಕಾರ್ಯಗಳು ರಾಜ್ಯದಲ್ಲಿ ನಡೆಯುವಾಗ, ಜನರು ಸಮಾಧಾನದಿಂದ ಬದುಕುತ್ತಿರುವಾಗ ಸೈತಾನನು ತನ್ನ ಕಾರ್ಯವನ್ನ ಮಾಡಿ ಎಲ್ಲಾ ದೇಶಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ ಮನುಷ್ಯರು ಕಷ್ಟಪಡ್ತಿದ್ದಾರೋ ಆ ರೀತಿಯಾದಂತ ವ್ಯವಸ್ಥೆಯನ್ನ ನಮ್ಮ ದೇಶದಲ್ಲೂ ನಮ್ಮ ರಾಜ್ಯದಲ್ಲೂ ತರುವಂತ ಪ್ರಯತ್ನವನ್ನ ಸೈತಾನನು ಮಾಡ್ತಿದ್ದ. ಈ ಸಮಯದಲ್ಲಿ ದೇವರು ವಿಶೇಷವಾಗಿ ಕಾರ್ಯ ಮಾಡಿ ನಮ್ಮ ಕರ್ನಾಟಕ ಸರ್ಕಾರವನ್ನ ಉಳಿಸಿ ದೇವರ ರಾಜ್ಯಕ್ಕಾಗಿ, ದೇವರ ಸೇವೆಗಾಗಿ ಉತ್ತಮವಾದಂತಹ ಕಾರ್ಯಗಳು ನಡೆಯಲು ಅನುಕೂಲವಾಗುವಂತೆ, ಬಡ ಜನ ನೆಮ್ಮದಿಯಿಂದ ಬದುಕಲಿಕ್ಕಾಗುವಂತೆ, ದೇವರು ಕಾರ್ಯ ಮಾಡ್ಲಿಕ್ಕಾಗುವಂತೆ ಪ್ರಾರ್ಥಿಸಬೇಕೆಂಬ ಕೇಳ್ಕೊಳ್ತೇನೆ. ಹಿರಿಯರಂತ ಭಕ್ತರಾಜಮ್ಮ ಅವರು ಪ್ರಾರ್ಥನೆ ಮಾಡಬೇಕಿದ್ದ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನಾಗಿರುವ ಸ್ವಾಮಿ, ಈ ಬೆಳಗಿನ ವೇಳೆಯಲ್ಲಿ ಸ್ವಾಮಿ ನಿನ್ನ ಕೃಪಾ ಸನ್ನಿಧಿಗೆ ನಾವು ಸೇರ್ಲಿಕ್ಕೆ ಈ ಒಂದು ಅವಕಾಶವನ್ನು ಒದಗಿಸಿ ಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಕೃಪೆ ಅಪಾರವಾದದ್ದು. ಎಲ್ಲಿ 2-3 ಸೇರಿ ನಿನ್ನ ಆರಾಧಿಸ್ತಾರ, ಅಂಥವ್ರ ಮಧ್ಯದಲ್ಲಿ ನೀನು ಇದ್ದಿ ಎಂಬ ದೃಢ ವಿಶ್ವಾಸವಿಟ್ಟು ಸ್ವಾಮಿ ನಿನ್ನಲ್ಲಿ ಮೊರೆ ಇಡ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ಉಳಿಸಿ ನಿನ್ನನ್ನು ಆರಾಧಿಸುವ ಈ ಧಾರ್ಮಿಕ ಸ್ವಾತಂತ್ರ್ಯವನ್ನ ನೀನು ನಮಗೆ ಒದಗಿಸಿ ಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ. ಅಪ್ಪ ಯೇಸುವೆ, ಈಗ ಇಂಥ ಒಂದು ಸುಸಂದರ್ಭದಲ್ಲಿ ಸ್ವಾಮಿ ಬರಡಾದ ಹೃದಯಗಳಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನ ಬಿತ್ತಿ ಮನಸ್ಸುಗಳಲ್ಲಿ ಸ್ವಾಮಿ ಇರುವಂತ ಕಲ್ಮಶಗಳನ್ನ ತೆಗೆಯುವ ಒಂದು ಅವಕಾಶ ಕೊಟ್ಟಿ ಶುದ್ಧ ಹೃದಯವನ್ನ ನಮಗೆ ದಯಪಾಲಿಸಿಕೊಡ ಸ್ವಾಮಿ. ಸೈತಾನನ ಶೋಧನೆಗಳಿಗೆ ಒಳಗಾಗದ ಹಾಗೆ ನಮ್ಮ ದೇಹದ ಅಂಗಗಳನ್ನ, ಮನಸ್ಸನ್ನ ನಾವು ನಿಯಂತ್ರಣದಲ್ಲಿ ತಂದೆಯೇ ನಿನ್ನ ಸನ್ನಿಧಿಯ ಮಕ್ಕಳಾಗಿ ಜೀವಿಸ್ಲಿಕ್ಕೆ ನಿನ್ನ ಕೃಪಾಶೀರ್ವಾದ ನೀಡಿಸುವ. ನಮ್ಮ ಈ ದಿನದ ಕಾರ್ಯಗಳನ್ನ ಆರಂಭಿಸುವ ಮುನ್ನ ನಿನ್ನ ಪಾದ ಸನ್ನಿಧಿಗೆ ಬಂದಿರುವಾಗ ನಮ್ಮನ್ನ ಶುದ್ಧಿಗೊಳಿಸಿ ನವ ಚೈತನ್ಯದಿಂದ ನಮ್ಮ ಜೀವಿತವನ್ನ ನೀನು ಪರಾಮರಿಸಬೇಕು ಸ್ವಾಮಿ. ಅಪ್ಪ ಯೇಸುವೆ, ಈ ನಿನ್ನ ವಾಕ್ಯಗಳನ್ನ ಹಂಚಿದಂತ ಪ್ರಿಯ ಮಗನನ್ನ ನೀನು ಆಶೀರ್ವದಿಸು. ವಾಕ್ಯಗಳ ಮೂಲಕ ಸ್ವಾಮಿ ನಮ್ಮ ಹೃದಯದಲ್ಲಿರುವಂತ ಕಲ್ಮಶಗಳನ್ನ ನಾವು ತೆಗೆದವರಾಗಿ ನಿನ್ನ ಸನ್ನಿಧಿಯ ಮಕ್ಕಳಾಗಿ ಜೀವಿಸಿ ಸ್ವಾಮಿ ಇತರರಿಗೆ ಮಾದರಿಯಾಗ್ಲಿಕ್ಕೆ ಅವಕಾಶ ಮಾಡಿಕೊಡು ಸ್ವಾಮಿ. ಪಾಪಿಗಳಪ್ಪ, ಎಡುತ್ತೇವೆ ಸ್ವಾಮಿ, ಆದರೆ ಮತ್ತೆ ಅದನ್ನು ತಿದ್ದಿ ನಡೆಯುವಾಗ ನೀನು ನಮ್ಮನ್ನ ಮತ್ತೆ ಕೈ ಹಿಡಿದು ನಡೆಸಿ ಕಾಯುವಾತನಾಗಿದೆ ಸ್ವಾಮಿ. ನಿನ್ಗೆ ಕೋಟಿ ಸ್ತೋತ್ರಗಳಪ್ಪ. ಈ ಬೆಳಗಿನ ವೇಳೆಯಲ್ಲಿ ಸ್ವಾಮಿ ನಿನ್ನ ಈ ವಾಕ್ಯಗಳನ್ನ ಆಲಿಸ್ಲಿಕ್ಕೆ ಕೂಡಿ ಬಂದಿರುವಂತ ಪ್ರತಿ ಒಬ್ಬೊಬ್ಬರನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಳ್ತೇನೆ. ಅವರ ಹೃದಯಗಳಲ್ಲಿ ಭಕ್ತಿ ರಸವನ್ನ ತುಂಬು ಸ್ವಾಮಿ. ನಿನ್ನ ವಾಕ್ಯದ ಬೀಜಗಳನ್ನ ಬಿತ್ತಿ ಇತರರಿಗೆ ದಾರಿದೀಪವಾಗುವ ಹಾಗೆ ಮಕ್ಕಳೆಲ್ಲರನ್ನ ನೀನು ನಡೆಸಿ ಕಾಯಿಸುವ. ಅವರ ಜೀವಿತದಲ್ಲಿ ಶುಭವು ಕೃಪೆಯು ಹಿಂಬಾಲಿಸುವಂತ ಕೃಪಾಶೀರ್ವಾದ ನೀಡು ಸ್ವಾಮಿ. ಅಪ್ಪ ತಂದೆ, ನಿನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ನೀನು ಸದುತ್ತರವನ್ನು ದಯಪಾಲಿಸುವಾತನಾಗಿ ಯಥಾರ್ಥವಾಗಿ ನಿನ್ನ ಸನ್ನಿಧಿಯಲ್ಲಿ ಬೇಡುವಾಗ ಅಪ್ಪ ತಕ್ಕ ಸಮಯದಲ್ಲಿ ಉತ್ತರಗಳನ್ನ ನೀನು ದಯಪಾಲಿಸುವಾತನಾಗಿ
ತಂದೆಯಾದ ದೇವರೇ, ಈ ದಿನದ ಬೇಡಿಕೆಯಲ್ಲಿ ಸ್ವಾಮಿ ಜಯರಾಮ್ ಅವರು ಮತ್ತು ವೆಂಕಟೇಶ್ ಈ ಮಕ್ಕಳಿಗೋಸ್ಕರ ಬೇಡ್ಕೊಳ್ತೇನೆ. ಅವರ ಶಾರೀರಿಕ ಬಲಹೀನತೆಗಳನ್ನ ನೀನೇ ಬಲ್ಲಾತನಾಗಿದ್ದೆ ಸ್ವಾಮಿ. ತಂದೆಯೇ, ನಿನ್ನಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ ಒಡೆಯ. ಆ ಮಕ್ಕಳನ್ನ ಮುಟ್ಟು ಸ್ವಾಮಿ, ಅವರಿಗೆ ಸಂಪೂರ್ಣ ಆರೋಗ್ಯವನ್ನ ಕೊಟ್ಟು ತಂದೆಯಾದ ದೇವರ ದಿನನಿತ್ಯದ ಕಾರ್ಯಗಳಲ್ಲಿ ತೊಡಗುವಂತ ಕೃಪೆ ಮಾಡಿ ನಡೆಸಪ್ಪ. ಆ ಕುಟುಂಬದವರನ್ನ ನೀನೆ ಸಮಾಧಾನಗೊಳಿಸು ಸ್ವಾಮಿ, ಶಾಂತಿ ನೆಮ್ಮದಿ ನೆಲೆಗೊಳಿಸು ಸ್ವಾಮಿ. ಮತ್ತು ಈ ನಿನ್ನ ಸ್ವಸ್ಥತೆ ಮೂಲಕ ಸ್ವಾಮಿ ಅವರು ಹೆಚ್ಚೆಚ್ಚಾಗಿ ನಿನ್ನ ಸನ್ನಿಧಿಗೆ ಬರ್ಲಿಕ್ಕಾಗುವಂತೆ ನಿನ್ನ ಕರುಣೆ ತೋರಿಸ್ಬೇಕಾಗಿ ಬೇಡ್ಕೊಳ್ತೇನೆ. ಹಾಗೂ ಅಪ್ಪ ತಂದೆ, ಅನೇಕರು ಮಾನಸಿಕ ವೇದನೆಗಳಲ್ಲಿ, ಆರ್ಥಿಕ ಮುಗ್ಗಟ್ಟಿನಲ್ಲಿ, ಸಾಮಾಜಿಕವಾಗಿ ಗೊಂದಲಗಳಲ್ಲಿ, ಮಾನಸಿಕ ಇಕ್ಕಟ್ಟುಗಳಲ್ಲಿ ಸ್ವಾಮಿ ಬಿಕ್ಕಟ್ಟಿನಲ್ಲಿ ಸಿಲುಕಿರುವಾಗ ಅವರ ಸಮಸ್ಯೆಗಳೆಲ್ಲವನ್ನ ನೀನು ಬಗೆಹರಿಸು ಸ್ವಾಮಿ. ಹೇಳಿಕೊಳ್ಳಲಾಗದ ಸಮಸ್ಯೆಗಳಿರುವಾಗ ಅಪ್ಪ, ಎಲ್ಲವನ್ನ ನೋಡುವ ದೇವರು ನೀನಾಗಿದ್ದಿ, ಕೇಳುವ ದೇವರು ನೀನಾಗಿದ್ದಿ. ಅವರ ಕಷ್ಟಗಳನ್ನ ನಿವಾರಿಸಿ ಸ್ವಾಮಿ, ಶಾಂತಿ ನೆಮ್ಮದಿಯನ್ನ ದಯಪಾಲಿಸಿಕೊಡಪ್ಪ ಸ್ವಾಮಿ. ಹಾಗೂ ತಂದೆಯೇ, ಇಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದ ಭವಿಷ್ಯವನ್ನ ರೂಪಿಸುವ ಆತನು ನೀನಾಗಿದೆ ತಂದೆಯಾದ ದೇವರೇ. ಎಷ್ಟೊಂದು ನೋವು, ಕಷ್ಟ, ಅಡಚಣೆಗಳಿವೆ ಸ್ವಾಮಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಸ್ವಾಮಿ. ಆದರೆ ತಂದೆಯಾದ ದೇವರೇ, ಈ ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳಲಿಕ್ಕೆ ನೀನೇ ಮಾರ್ಗ ಮಾಡಬೇಕು. ನಿನ್ನ ನಿತ್ಯ ರಾಜ್ಯಕ್ಕೆ ಅನೇಕ ಆತ್ಮಗಳನ್ನ ತರಬೇಕಾದ್ರೆ ಸ್ವಾಮಿ ಈ ಸ್ವಾತಂತ್ರ್ಯ ಉಳಿಬೇಕಿದೆಪ್ಪ. ಇದರ ಮೂಲಕ ನಿನ್ನ ಸ್ವಾರ್ಥ ಸೇವೆ ನಡೆಯಬೇಕಿದೆಯಪ್ಪ ತಂದೆಯಾದ ದೇವರೇ. ಇದಕ್ಕೆ ಪ್ರೋತ್ಸಾಹ ನೀಡುವಂತ ಸರ್ಕಾರವನ್ನ ನೀನು ಬಲಪಡಿಸ್ಬೇಕಪ್ಪ. ಹೀಗಿರುವಂತಹ ಸನ್ನಿವೇಶದಲ್ಲಿ ತಂದೆಯೇ, ಇರುವಂತ ಸರ್ಕಾರವು ಸದೃಢವಾಗಿ ನೆಲೆಗೊಂಡು 5 ವರ್ಷಗಳ ಪೂರ್ಣ ಅವಧಿಯನ್ನ ಅದು ತಲುಪುವ ಹಾಗೆ ನಿನ್ನ ಕೃಪೆ ಮಾಡಪ್ಪ ಸ್ವಾಮಿ. ದುಷ್ಟ ಶಕ್ತಿಗಳು ಸ್ವಾಮಿ ಪ್ರಬಲವಾಗಿ ಕಾರ್ಯ ಮಾಡುತ್ತಿರುವಾಗ ಆ ತಂದೆ, ನಿನಗಿಂತ ಹೆಚ್ಚಿನ ಶಕ್ತಿ ಯಾರಲ್ಲೂ ಇಲ್ಲ ಸ್ವಾಮಿ. ನೀನು ನಮ್ಮ ಜೊತೆಗಾರನಾಗಿದ್ದು ಸ್ವಾಮಿ, ಈ ಸರ್ಕಾರದ ಜೊತೆಗಾರನಾಗಿದ್ದು ಇದಕ್ಕೆ ಬಲ ನೀಡಪ್ಪ ಸ್ವಾಮಿ. ಎಲ್ಲ ಕುಂದು ಕೊರತೆಗಳನ್ನ ನಿವಾರಿಸು, ದೋಷಾರೋಪಗಳನ್ನ ನೀನು ಹೋಗಲಾಡಿಸು ಅಪ್ಪ. ತಪ್ಪಿದ್ದರೆ ಕ್ಷಮಿಸು. ಹಾಗೂ ಸರ್ಕಾರವು ಸದೃಢವಾಗಿದ್ದು ಎಲ್ಲ ಬಡ ಜನತೆಗೆ ಸಹಾಯ ನೀಡುವಂತಾಗಲಿ ಸ್ವಾಮಿ. ಶೋಧನೆ ಮೂಲಕ ಅವರು ಎಚ್ಚರಿಸಿಕೊಂಡು ತಂದೆ ಉತ್ತಮ ಆಡಳಿತವನ್ನ ನೀಡ್ಲಿಕ್ಕೆ ನೀನೇ ಸದಾವಕಾಶ ನೀಡಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ಈ ದಿನವು ಸ್ವಾಮಿ ಸಬ್ಬತ್ ದಿನವಾಗಿದೆ. ನಿನ್ನ ಆಲಯದಲ್ಲಿ ನಿನ್ನನ್ನು ಆರಾಧಿಸುವ ಕೃಪೆ ಮಾಡು ಸ್ವಾಮಿ. ಬರುವಂತ ಎಲ್ಲ ಅಡಚಣೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ತಂದೆಯಾದ ದೇವರೇ, ಈ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿ ತಮ್ಮ ಒಂದು ಬೆಂಬಲವನ್ನ ನೀಡುತ್ತಿರುವಂತ ಪ್ರತಿಯೊಬ್ಬೊಬ್ಬರನ್ನ ಸ್ವಾಮಿ ನಿನ್ನ ಕೃಪೆಗನುಸಾರವಾಗಿ ನಡೆಸಿ ಇನ್ನೂ ಹೆಚ್ಚು ಜನರು ನಿನ್ನ ಸನ್ನಿಧಿಯಲ್ಲಿ ಸೇರಿ ನಿನ್ನ ಒಂದು ವಾಕ್ಯಗಳನ್ನ ಹಂಚಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರ ಮನಸ್ಸುಗಳಲ್ಲಿ ಶಾಂತಿ ನೆಮ್ಮದಿಯನ್ನ ನೀಡಿ ಈ ದಿನವು ಸ್ವಾಮಿ ನಿನಗಾಗಿ ಮೀಸಲಾಗುವಂತ ನಿನ್ನ ಕೃಪಾಶೀರ್ವಾದ ನೀಡಿ ಎಲ್ಲರನ್ನ ಕಾಯುತ್ತಾ ಬರ್ಬೇಕಾಗಿ
ನಿನ್ನ ಪವಿತ್ರ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ತೇನೆ ಸ್ವಾಮಿ ಯೇಸುವೆ. ಆಮೇನ್. ಆಮೇನ್ ಆಮೇನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಂಡು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿಂದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವೂ ಕೂಡಿ ಬಂದಿರುವಂತ ದೇವ ಮಂದಿಯ ಸಂಗಡ, ನಿನ್ನ ಭಕ್ತರ ಸಂಗಡ, ಅವರೆಲ್ಲರ ಕುಟುಂಬ ಮಕ್ಕಳ ಸಂಗಡ